ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಯಲಬುರ್ಗಾ ಪಟ್ಟಣದ ಬುದ್ಧ ಬಸವ ಅಂಬೇಡ್ಕರ್ ಭವನದಲ್ಲಿ ಗಾಣಿಗ ಸಮಾಜದ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಹಾಗೂ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಸಮಾಜ ಇತರ ಸಮಾಜದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುವ ಮೂಲಕ ಆದರ್ಶೀಯವಾಗಿದೆ ಎಂದರು. ಇವತ್ತಿನ ರಾಜ್ಯ ರಾಷ್ಟ್ರ ಮಟ್ಟದ ರಾಜಕಾರಣ ಜಾತಿ, ಧರ್ಮ, ಹಣ, ಹೆಂಡದಿಂದ ಕೂಡಿ ಇಡೀ ರಾಜಕೀಯ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಅಭಿವೃದ್ಧಿ ಬಗ್ಗೆ ಚಿಂತೆ ಇಲ್ಲ, ಕೇವಲ ದ್ವೇಷ, ಅಸೂಹೆ, ಸ್ವಾರ್ಥಕ್ಕಾಗಿ ಏನೆಲ್ಲ ನಡೆಯುತ್ತೆ. ಇಂತಹ ರಾಜಕಾರಣದ ನನಗೊಂದು ಬೇಸರವಾಗಿದೆ. ನಾನು ಯಾವ ಜಾತಿ ಸೇರಿದವನಲ್ಲ, ಆದರೆ ಮನುಷ್ಯನ ಜಾತಿಗೆ ಸೇರಿದವ. ಪ್ರತಿಭೆ ಯಾವ ಜಾತಿಗೆ ಸೀಮಿತವಾಗಿಲ್ಲ, ಎಲ್ಲ ಜಾತಿಗಳಲ್ಲೂ ಕೂಡ ಪ್ರತಿಯೊಬ್ಬರು ಇದ್ದಾರೆ. ಈ ಸಮಾಜದವರು ಮಕ್ಕಳ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನ ಗುರುತಿಸಿ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ದು ಸಂತಸ ತಂದಿದೆ ಎಂದರು. ಈ ಗಾಣಿಗ ಸಮಾಜದ ಸಮುದಾಯಕ್ಕೆ ಭವನಕ್ಕೆ 2 ಎಕರೆ ಭೂಮಿ ಕೊಟ್ಟರೆ ವೈಯಕ್ತಿಕವಾಗಿ 50 ಲಕ್ಷದಿಂದ 1 ಕೋಟಿ ಕೊಡ್ತೀವಿ, 8 ಕೋಟಿ ನೀಡ್ತೀನಿ. ಆದ್ರೆ ಬುದ್ಧ ಬಸವ ಅಂಬೇಡ್ಕರ್ ಭವನ ಹೆಸರಲ್ಲಿ ತೆಗೆದುಕೊಂಡು ಅದರ ಕೆಳಗೆ ಗಾಣಿಗ ಸಮುದಾಯ ಭವನ ಅಂತ ಮಾಡಿಕೊಳ್ಳಿ. ಇದು ಗ್ರಾಮ ಪಂಚಾಯಿತಿ ಅಥವಾ ತಾಲೂಕು ಪಂಚಾಯಿತಿ ಇಲಾಖೆ ಅಡಿ ಇರುತ್ತೆ ಎಂದರು. ವಿಜಯಪುರ ವನಶ್ರೀ ಸಂಸ್ಥಾನ ಗಾಣಿಗ ಗುರುಪೀಠದ ಡಾಕ್ಟರ್ ಜೆ ಬಸವಕುಮಾರ್ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಮಾಜಿ ಶಾಸಕ ಶಿವಶರಣಪುರ ಪುತ್ರ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅರವಿಂದ್ ಗೌಡ ಪಾಟೀಲ್ 2 ಎಕರೆ ಭೂಮಿ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಶಾಸಕ ಬಸವರಾಜ ರಾಯರೆಡ್ಡಿ ಅವರು 1 ತಿಂಗಳ ಒಳಗೆ ಸಮುದಾಯ ಭವನವನ್ನ ಇಲ್ಲವೇ ವಸತಿ ನಿಲಯದ ನಿರ್ಮಿಸುವ ಕೊಡುವ ಪ್ರಾಮಾಣಿಕ ಪ್ರಯತ್ನಕ್ಕೆ ಮುಂದಾಗಬೇಕು ಎಂದರು. ಒಂದು ಪ್ರೋತ್ಸಾಹವನ್ನು ನೀಡಲಿಕ್ಕೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಗಾಣಿಗ ಸಮಾಜದ ವತಿಯಿಂದ ತಾವು ಏರ್ಪಡಿಸಿರೋದು ಬಹಳ ಸಂತೋಷ ಆಗಿದೆ. ಆ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ನಾನು ಉದ್ಘಾಟನೆಯನ್ನು ಮಾಡಿದೆ. ನಮ್ಮ ದೇಶದಲ್ಲಿ ಇವತ್ತು ಒಬ್ಬ ಒಳ್ಳೆಯ ನಾಗರಿಕ ಸಮಾಜದ ವ್ಯವಸ್ಥೆ ನಿರೂಪಣೆ ಆಗಬೇಕಾಗಿದ್ರೆ ವಿದ್ಯೆ ಬಹಳ ಮುಖ್ಯ. ವಿದ್ಯೆ ಬಂದರೆ ವಿನಯ, ಸಂಸ್ಕಾರ ಮತ್ತು ಜಾಗತಿಕ ತಿಳುವಳಿಕೆಗಳು ಬರ್ತದೆ. ಈಗ ಜಗತ್ತು ಬಹಳ ಮುಂದೆ ಹೋಗಿದೆ. ಅದು ನಾನೇನು ಹೇಳಬೇಕಾಗಿಲ್ಲ. ಬಹುತೇಕ ಬಂದಿರೋರು ಎಲ್ಲರೂ ತಿಳುವಳಿಕೆ ಸಿಗಿದೆ. ಯಾರಿಗೂ ಅನಕ್ಷರರು ಯಾರೂ ಇಲ್ಲ. ನಮ್ಮ ದೇಶದಲ್ಲಿ 75% ಅಕ್ಷರಸ್ಥರಿದ್ದಾರೆ. ನಾವು ಜಾಗತಿಕ ಸ್ಪರ್ಧೆಯಲ್ಲಿದ್ದೇವೆ. ಕಳೆದ ಒಂದು ಶತಮಾನದಿಂದ ಅಂದರೆ 1900ರ ಆಚೆಗೆ ನಮ್ಮ ದೇಶದಲ್ಲಿ ಅನಕ್ಷರತೆಯ ಪ್ರಮಾಣ, ದೇಶದ ಅಕ್ಷರಸ್ಥರು ಬೇರೆ 12%, ನಮ್ಮ ಭಾಗದಲ್ಲಿ 2-3%. ಪತ್ರ ಓದಿಸ್ಬೇಕಾದ್ರೆ ಎಲ್ಲ ಶಾನ್ಭಾಗರು ಕುಲಕರ್ಣಿಯರ ಹತ್ರ ಅವ್ರಿಗೆ ಅರ್ಧಬರ್ಧ ಕಲಿತಿದ್ರು. ಅವ್ರು ಹೋಗಿ ಪತ್ರ ಓದುವಂಥ ಪರಿಸ್ಥಿತಿ. ಆದರೆ ಇವತ್ತು ಹಾಗಲ್ಲ. ದೇಶದಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆ ಆಗಿದೆ. ಹಲವಾರು ಒಳ್ಳೆಯ ಸರ್ಕಾರಗಳು ಬಂದಿದ್ದಾವೆ. ಒಳ್ಳೆ ಕೆಲಸಗಳು ಆಯಾ ಕಾಲಕ್ಕಾಗಿ ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ಪ್ರಗತಿಯಾಗಿದೆ. ಇವತ್ತು ಪ್ರತಿಭೆ ಅನ್ನೋದು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ. ಜಾತಿ ವ್ಯವಸ್ಥೆ ಇರೋದು ನಮ್ಮ ದೇಶದಲ್ಲಿ ಮಾತ್ರ. ಜಗತ್ತಿನಲ್ಲಿ ಧರ್ಮಗಳಿದ್ದಾವೆ. ಧರ್ಮಗಳು ಬೇರೆ, ಜಾತಿ ವ್ಯವಸ್ಥೆ ಬೇರೆ. ಈಗ 9-10 ಧರ್ಮಗಳು ಜಗತ್ತಿನಲ್ಲಿದ್ದಾವೆ. ಆದರೆ ಜಾತಿ ವ್ಯವಸ್ಥೆ ಇರೋದು ಇಲ್ಲಿ ಮಾತ್ರ ದೇಶದಲ್ಲಿ. ಈ ಜಾತಿ ವ್ಯವಸ್ಥೆ ಯಾಕೆ ಮಾಡ್ತಾರೆ? ಅವರಿಗೆ ಆ ಜಾತಿ ಹೆಸರನ್ನ ಕೊಡ್ತಾರೆ, ಉದ್ಯೋಗದ ಹೆಸರನ್ನ ಕೊಡ್ತಾರೆ. ಆದರೆ ಈ ಪಟ್ಟಭದ್ರ ಹಿತಾಸಕ್ತಿಗಳು ದೇಶದಲ್ಲಿ ಎಲ್ಲ ಜಗತ್ತಿನಲ್ಲಿ ಎಲ್ಲ ಕಡೆ ಇದೆ. ಅವರು ಅದರ ಮುಂದೆ ಈ ಮನುಸ್ಮೃತಿ ಅಂತ ವಿಚಾರಗಳನ್ನ ತಂದು ನಾವೇ ಶ್ರೇಷ್ಠರು, ನಾವೇ ವಿದ್ಯೆ ಕಲಿಬೇಕು, ನಾವೇ ಮಾಡಬೇಕು, ಹೆಣ್ಮಕ್ಳು ಓದುವ ಹಾಗಿಲ್ಲ, ಹೆಣ್ಮಕ್ಳು ಪೂಜೆ ಮಾಡುವ ಹಾಗಿಲ್ಲ, ಕೆಲವರ್ಗದವರು ಓದುವ ಹಾಗಿಲ್ಲ, ವ್ಯವಸಾಯ ಮಾಡೋದು ಏನೂ ಮಾಡಬಾರ್ದು, ಹಿಂದುಳಿದವ್ರ ನೀವು ಹಂಗೆ ಇರಬೇಕು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂದು ಹಿಂಗೆ ಇರ್ಬೇಕಂತ ಒಂದು ಪಟ್ಟಭದ್ರ ಜಾತಿಯ ವ್ಯವಸ್ಥೆ ಈ ಮನುಸ್ಮೃತಿಯ ಮೂಲಕ ಹೇರಿದ್ರಿಂದ ಈ ಕಸುಬುಗಳನ್ನ, ಉದ್ಯೋಗಗಳನ್ನ ಮಾಡ್ತಾ ಇರೋದು ಮುಂದೆ ಅದು ಜಾತಿಗಳಾಗಿ ಪರಿವರ್ತನೆ ಆಗಿದೆ. ಹೀಗಾಗಿ ಜಾತಿಯ ವ್ಯವಸ್ಥೆಯ ವಿರುದ್ಧ ಎಲ್ಲ ನಾವು ಮನುಷ್ಯರು ಒಂದಪ್ಪ ಅಂತ ಹೇಳಿ
12ನೇ ಶತಮಾನದಲ್ಲಿ ಶರಣರು ಪ್ರಯತ್ನ ಮಾಡಿದ್ರು. ಬಹಳ ದೊಡ್ಡ ಕ್ರಾಂತಿ ಮತ್ತು ಎಲ್ಲ ಒಂದು ಅನ್ನುವಂಥ ಪ್ರಯತ್ನದ ಫಲವಾಗಿ ಏನು ಈ ಕುಲ ಕಸುಬುಗಳ ಜಾತಿಯ ವ್ಯವಸ್ಥೆಯಲ್ಲಿ ಇರುವಂತಹ ಜನಗಳನ್ನ ಒಂದು ಹಂತಕ್ಕೆ ತಂದು ಮತ್ತೆ ಈ ಕೆಲವು ಈ ದೇಶದ ವಿಭಜನೆ ಇದನ್ನೆಲ್ಲ ಮಾಡಬೇಕಾದ್ರೆ ಮತ್ತೆ ಹುಟ್ಟಿದ್ರು ನಾವು ಶ್ರೇಷ್ಠರು, ನಾವು ಇದು. ಹೀಗಾಗಿ ವಿದ್ಯೆ ಅನ್ನೋದು ಕೆಲವೇ ಜನರ ಕೈಯಲ್ಲಿ ಸಿಕ್ಕುವಂತಾಗಿದೆ, ಹಣ ಅನ್ನೋದು ಕೆಲವೇ ಜನರ ಕೈಯಲ್ಲಿ ಸಿಗುವಂತಾಗಿದೆ, ಅಧಿಕಾರ ಅನ್ನೋದು ಕೆಲವೇ ಜನರ ಕೈಯಲ್ಲಿ ಸಿಗುವಂತ ವ್ಯವಸ್ಥೆ ನಿರ್ಮಾಣ. ಆದ್ರೆ ಇವತ್ತು ಪ್ರತಿಭೆ ಅನ್ನೋದು ಕೇವಲ ಒಂದು ಜಾತಿಯವರಿಗೆ ಸೀಮಿತವಾಗಿಲ್ಲ. ಎಲ್ಲರ ಅಷ್ಟೇ ಜನರು, ಒಬ್ಬ ಪರಿಶಿಷ್ಟ ಜಾತಿಯವನು ಅಷ್ಟೇ ಜ್ಞಾನ, ಒಬ್ಬ ಬ್ರಾಹ್ಮಣನು ಅಷ್ಟೇ ಜ್ಞಾನ. ಅಂದ್ರೆ ಹೈರಾರ್ಕಿ ಆಫ್ ಸೊಸೈಟಿ ನಾನು ಮಾತಾಡ್ತೇನೆ. ಈಗ ನಮ್ಮ ಸಮಾಜದಲ್ಲಿ ನಾವೇನಿದ್ದೇವೆ, ಲಿಂಗಾಯತರಲ್ಲಿರುವಂತಹ ಎಲ್ಲ ಉಪಜಾತಿಗಳ ಜನಗಳು ಕೂಡ ನಾವು ಅಷ್ಟೇ ಬುದ್ಧಿವಂತರಿದ್ದೇವೆ. ಆದ್ರೆ ಅದರ ಬಗ್ಗೆ ಪ್ರಯತ್ನ ಮಾಡ್ತೀವಿ. ಅದಕ್ಕಾಗಿಯೇ ಇವತ್ತು ಏನು ಈ ಜಾತಿ ವ್ಯವಸ್ಥೆಯಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ, ಇದು ಇರುವ ಕಾಲ ನಡೀತದೆ. ಇದಕ್ಕೊಂದು ಅಂತ್ಯ ಬರ್ತದೆ ಒಂದು ದಿವಸ. ಆದ್ರೆ ಸದ್ಯಕ್ಕೆ ಏನು ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಆ ದೃಷ್ಟಿಯಿಂದ ಎಲ್ಲರೂ ಒಂದೊಂದು ಉಪಜಾತಿಗಳನ್ನ ಮಾಡಿಕೊಂಡು ಕೊನೆ ಪಕ್ಷ ಇವತ್ತು ವಿದ್ಯಾರ್ಥಿಗಳಿಗಾಗಿ ಒಂದು ಪ್ರತಿಭೆ ಪುರಸ್ಕಾರ ಮಾಡಬೇಕು, ನಮ್ಮ ಜನಾಂಗ ಓದ್ಬೇಕನ್ನೋಂಥ ಪರಿಕಲ್ಪನೆ ನಮ್ಮ ಸಮಾಜದ ಜನರಲ್ಲಿ ಬರ್ತಾ ಇರೋದು ಬಹಳ ಸಂತೋಷದ ವಿಚಾರ. ನಾನು ಬಹಳ ಖುಷಿಯಿಂದ ಮಾತಾಡ್ತೇನೆ ಅಂದ್ರೆ, ವಿದ್ಯೆ ಕಲ್ತಿರ್ತಾನೆ ಈಗಾಗಲೇ ಸಮಾಜ. ಏನ್ ನಿಮ್ದು ಕಸಬು? ಹಿಂದೆ ಬ್ರಿಟಿಷ್ ರಾಜ್ಯದ ಹಿಂದುಗಡೆ ಬಹುತೇಕ ನಮ್ಮ ದೇಶದಲ್ಲಿ ತೇಲಿ ಸಮಾಜ, ಉತ್ತರ ಭಾರತದಲ್ಲಿ ಗೊಡ್ಲ ಸಮಾಜದ ವೃತ್ತಿ ಎಣ್ಣೆ ತೆಗೆದು ನಮ್ಮ ಸಮಾಜಕ್ಕೆ ಬೇಕಾದಂತ ಊಟ ಉಪಚಾರಕ್ಕೆ ಏನ್ ಬೇಕು ಅದಕ್ಕೂ ದೇವಸ್ಥಾನದ ಎಣ್ಣೆಗೂ ಎಲ್ಲ ಒಟ್ಟಾರೆ ಒಂದು ಉದ್ಯೋಗದ ಕೊಡುವಂತ ಜನ. ಇದು ಬಹಳ ಜನ ನಾನು ಹಿಂಗೆ ಹೇಳ್ತಾರೆ ತಪ್ಪು ತಿಳ್ಕೊಬಾರ್ದು. ಇದು ನಿಮ್ಗೆ ಗಾಣಿಗೆರದಲ್ಲಿ ಬರೀ ಎಣ್ಣೆ ತೆಗೆದಾರಲ್ಲ, ಬೇರೆ ರೆಡ್ಡರ ಗಾಣಿಗೆರದಲ್ಲ, ಗೊತ್ತಿದೆ ನಿಮ್ಗೆ ಆಗಲ್ಲ? ಇಲ್ಲ ಇಲ್ಲ, ನಾನು ಹೇಳ್ತಾ ಇದ್ದಂದ್ರೆ ಈ ವೃತ್ತಿಯಲ್ಲಿರೋರು ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಗಿದೆ. ಬಾಗಲಕೋಟೆ ಸಂಸದ ಪಿಸಿ ಗದ್ದಿಗೌಡರು, ಮಾಜಿ ಸಚಿವ ಅಮರೇಗೌಡ ಬಯ್ಯಾಪುರ್, ಮಾಜಿ ಸಂಸದ ಸಂಗಣ್ಣ ಕರಡಿ, ಸಂಸದ ರಾಜಶೇಖರ್ ಹಿಟ್ನಾಳ್, ಶಾಸಕ ರಾಘವೇಂದ್ರ ಹಿಟ್ನಾಳ್, ಜಿಲ್ಲಾಧ್ಯಕ್ಷ ತೋಟಪ್ಪ ಕಾಮನೂರ್ ಮಾತನಾಡಿದರು. ತಾಲೂಕು ಗಾಣಿಗ ಸಮಾಜದ ಅಧ್ಯಕ್ಷ ಸುಧಾಕರ್ ದೇಶ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ವಿಧಾನ ಪರಿಷತ್ ಸದಸ್ಯ ಹೇಮಲತಾ ನಾಯ್ಕ, ಪ್ರಮುಖರು ಆದ ರುದ್ರಮಣಿ ಗಾಳಿ, ಎಸ್ಕೆ ಬೆಳ್ಳುಳ್ಳಿ, ಶಿವರಾಜ ಸಜ್ಜನ್, ಅಮರ ಗುಂಡಪ್ಪ ಮೇಟಿ, ಮಲ್ಲಿಕಾರ್ಜುನ್ ಲೋಡಿ, ಗುರಣ್ಣಗೋಡಿ, ಆನಂದ ಗೌಡ, ನ್ಯಾಮಗೌಡ, ನವೀನ್ ಕುಮಾರ್ ಗುಳಗಣ್ಣವರ್, ಬಸವರಾಜ್ ಉಳ್ಳಾಗಡ್ಡಿ, ವೀರನಗೌಡ ಬಳುಡಿಗಿ, ಬಸವಲಿಂಗಪ್ಪ ಜೋತೆ, ಅರವಿಂದ್ ಗೌಡ ಪಾಟೀಲ್, ಮಹೇಶ್ ಹಳ್ಳಿ, ಮಲ್ಲನಗೌಡ ಪಾಟೀಲ್, ಹನುಮಂತರಾವ್ ಪಾಟೀಲ್, ಮಲ್ಲನಗೌಡ ಪೊಲೀಸ್ ಮತ್ತು ಇತರ ಸಮಾಜದ ಹಿರಿಯರು, ಮಹಿಳೆಯರು ಎಲ್ಲರೂ ಕೂಡ ಭಾಗಿಯಾಗಿದ್ದರು. ದೊಡ್ಡ ಬಸಪ್ಪ ಹಕಾರಿ, ಯಲಬುರ್ಗಾ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.